ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾತ್ಮ ಗಾಂಧೀಜಿ ಗೊತ್ತಲ್ವ? ಯಾರು ಮಹಾತ್ಮ ಗಾಂಧೀಜಿ? ನಿನ್ನೆ ತಾನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಯಾರು ಮಹಾತ್ಮ ಗಾಂಧೀಜಿ? ನಮ್ಮ ದೇಶದ ಪಿತಾಮಹ ಅಂತೇಳಿ ಕರೀತಾರೆ. ಅವರ ಜೀವನದಲ್ಲಿ ನಡೆದಂತಹ ಒಂದು ನೈಜ ಘಟನೆ, ಸತ್ಯ ಘಟನೆ. 1893ರಲ್ಲಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಿಟೋರಿಯಾ ಎಂಬ ಪ್ರದೇಶದಲ್ಲಿ ತಮ್ಮ ವಕೀಲ ಸೇವೆಯನ್ನ ಮತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾ ಎಂಬ. ಆ ಸಮಯದಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ರು, ಲಾಯರ್ಗಳಾಗಿ ಪುಸ್ತಕಗಳೆಲ್ಲ ಓದುತ್ತಿದ್ರು. ಆದರೆ ಅದ್ಯಾವುದೂ ಸಹ ಅವರ ಜೀವನದ ಮೇಲೆ ಪ್ರಭಾವವನ್ನು ಬೀರಿಲ್ಲ. ಆದರೆ ಒಂದು ಪುಸ್ತಕ, ಅವರು ಓದಿದ ಒಂದು ಪುಸ್ತಕ, ಅನೇಕ ಪುಸ್ತಕಗಳಲ್ಲಿ ಒಂದು ಪುಸ್ತಕ ಬೈಬಲ್ ಶ್ರೀಗ್ರಂಥ. ಆ ಬೈಬಲ್ ಶ್ರೀಗ್ರಂಥವನ್ನು ಓದಿದಾಗ ಅವರು ತಮ್ಮ ಒಂದು ಬಯೋಗ್ರಫಿಯಲ್ಲಿ ಹೀಗೆ ಹೇಳ್ತಾರೆ, ನನ್ನ ಜೀವನದ ಮೇಲೆ ಬೈಬಲ್ ಗ್ರಂಥ ಪ್ರಭಾವವನ್ನು ಬೀರಿದೆ. ಅದರಲ್ಲೂ ಮುಖ್ಯವಾಗಿ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ಏನಿದೆ? ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಯಾರು ಹೇಳ್ತೀರಾ? ಅಷ್ಟಭಾಗ್ಯರು, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ದೀನದಲಿತರು ಭಾಗ್ಯವಂತರು, ನ್ಯಾಯ ನೀತಿಗಾಗಿ ಹಸಿದು ಆತರೆಯುವವರು ಭಾಗ್ಯವಂತರು, ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ಹೀಗೆ ಪಟ್ಟಿ, 8 ಪಟ್ಟಿ. ಈ ಒಂದು ಅಧ್ಯಾಯವನ್ನು ಅವರು ಓದಿದಾಗ ಮಹಾತ್ಮ ಗಾಂಧೀಜಿಯವರು ನಿಜವಾಗಿ ಅವರು ಹೇಳುವಂಥದ್ದು, ನಾನು ಕ್ರೈಸ್ತನಾಗಬೇಕು, ನಾನು ಯೇಸುವಿನ ಹಿಂಬಾಲಕನಾಗಬೇಕು, ನಾನು ಯೇಸುವಿನ ಶಿಷ್ಯನಾಗಬೇಕು ಎಂದು ಅವರು ತಮ್ಮಲ್ಲಿ ಅಂದುಕೊಳ್ಳುತ್ತಾರೆ. ಅಂದ್ರೆ ಆ ಬೈಬಲ್ ಓದಿದಾಗ ಆ ಯೇಸುವಿನ ತತ್ವಗಳು, ಯೇಸು ಏನು ಬೋಧನೆ ಮಾಡ್ತಾ ಇದ್ದಂತಹ ವಾಕ್ಯಗಳು, ಸಂದೇಶಗಳು ಅವರ ಜೀವನಕ್ಕೆ ಒಂದು ಸಂದೇಶವನ್ನು ಕೊಡುತ್ತಾ ಇದ್ದಾರೆ. ಆದ್ರಿಂದ ಅವರು ಅನ್ಕೊಳ್ತಾರೆ, ನಾನು ಕ್ರೈಸ್ತನಾಗಬೇಕು. ಆದ್ರಿಂದ ಆ ಒಂದು ಉದ್ದೇಶವನ್ನು ಇಟ್ಕೊಂಡು 1893ರಲ್ಲಿ ಒಂದು ದೇವಾಲಯ, ಕ್ರೈಸ್ತ ಕಥೋಲಿಕ ದೇವಾಲಯವನ್ನ ಪ್ರವೇಶಿಸೋದಕ್ಕೆ ಮುಂದಾಗ್ತಾರೆ. ಅಲ್ಲಿವರೆಗೂ ಅವರು ದೇವಾಲಯಕ್ಕೆ ಹೋಗಿರಲಿಲ್ಲ. ಆ ದಕ್ಷಿಣ ಆಫ್ರಿಕಾದಲ್ಲೂ ಅವರು ಇನ್ನೇನು ಆ ದೇವಾಲಯದ ಪ್ರವೇಶ ದ್ವಾರದಿಂದ ಒಳಗೆ ಕಾಲಿರಬೇಕು, ಅಷ್ಟೊಳಗೆ ಒಬ್ಬ ಒಳಗಿಂದ ಬರ್ತಾನೆ, ನಿಂತ್ಕೊಂಡು ನಿನಗೆ ಇಲ್ಲಿ ಜಾಗ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತದೆ ಗಾಂಧೀಜಿಯವರಿಗೆ, ಏನಪ್ಪ ಹೀಗೆ ಹೇಳ್ತಿದಾರಲ್ಲ. ಆಗ ಅವರು ಹೇಳ್ತಾನೆ, ಇದು ಬಿಳಿಯರ ದೇವಾಲಯ, ಕಪ್ಪು ಜನರಿಗೆ ಬೇರೊಂದು ದೇವಾಲಯವಿದೆ, ನೀನು ಅಲ್ಲಿಗೆ ಹೋಗು. ಅಂದ್ರೆ ಪ್ರಿಯರೇ, ಆ ಸಮಯದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಈ ವರ್ಣ ಭೇದ ನಡೀತಾ ಇತ್ತು. ಬಿಳಿಯ ಜನಾಂಗ, ಕರಿಯ ಜನಾಂಗ, ಬ್ಲಾಕ್ ಪೀಪಲ್, ವೈಟ್ ಪೀಪಲ್ ಅಂತ ಹೇಳಿ ಭಿನ್ನಾಭಿಪ್ರಾಯ ನಡೀತಾ ಇತ್ತು. ಆ ಒಂದು ಸಮಯದಲ್ಲಿ ಆ ಒಂದು ಏನು ಮಹಾತ್ಮ ಗಾಂಧೀಜಿಯವರು ಹೋದಂತ ದೇವಾಲಯ ಅದು ಬಿಳಿಯರಿಗೆ ಮಾತ್ರ ಸೀಮಿತವಾಗಿದೆ. ಕರಿಯರಿಗೆ ಅಂದ್ರೆ ಅವರು ಇಂಡಿಯನ್ ಆಗಿರೋದ್ರಿಂದ ಸ್ವಲ್ಪ ಕಪ್ಪು ಕಲರ್ ಇರ್ತದೆ. ಸೊ ಅದರಿಂದ ಅವ್ರು ಹೇಳ್ತಾರೆ, ನೀನು ಹೋಗು, ನೀನು ಆ ಕಡೆ ದೇವಾಲಯಕ್ಕೆ ಹೋಗಿ ಇದಕ್ಕೆ ಬರಬೇಡ. ಅವತ್ತೇ ಅವರು ಡಿಸೈಡ್ ಮಾಡ್ತಾರೆ, ನಾನು ಕ್ರೈಸ್ತನಾಗುವುದಿಲ್ಲ. ಪ್ರಿಯ ಸಹೋದರ ಸಹೋದರರೇ, ಅವರು ಮುಂದುವರಿದ ಬಯೋಗ್ರಫಿಯಲ್ಲಿ ಬರೀತಾರೆ, ನಾನು ಯೇಸುವಿನ ವಿಶ್ವಾಸಿ ಆಗುತ್ತೇನೆ, ಯೇಸುವನ್ನೇ ಹಿಂಬಾಲಿಸ್ತೇನೆ, ಆದರೆ ಕ್ರೈಸ್ತರಂತೆ ನಾನಾಗುವುದಿಲ್ಲ. ಏನಕ್ಕೆ? ಅವರಲ್ಲಿ ಅವರು ಅನ್ಕೊಂಡಿದ್ರು ಕೇವಲ ಹಿಂದೂ ಧರ್ಮ ಅಥವಾ ಬೇರೆ ಪಂಥಗಳಲ್ಲಿ ಮಾತ್ರ ಭಿನ್ನ ಭೇದಗಳಿದೆ, ಜಾತಿ ಎಂಬ ಭೇದಗಳಲ್ಲಿ ತಾರತಮ್ಯವಿದೆ ಅಂತೇಳಿ. ಕ್ರೈಸ್ತರಲ್ಲಿ ತಾರತಮ್ಯವಿದೆ. ಏನಕ್ಕೆ ಅಂತ ಹೇಳಿದ್ರೆ ಪ್ರಿಯರೇ, ಶುಭ ಸಂದೇಶದಲ್ಲಿ ನೀವು ಎಲ್ಲೇ ನೋಡಿ, ಎಲ್ಲೂ ಸಹ ಭಿನ್ನಾಭಿಪ್ರಾಯದ ಬಗ್ಗೆ ಪದ್ಯ ಬರೆಯುತ್ತದೆ. ಯೇಸು ನೋಡ್ತೇವೆ, ಯೇಸು ಹೇಳ್ತಾರೆ, ಪಿತದೇವರು ಮಳೆಯನ್ನ ಪಾಪಿಗಳ ಮೇಲೆ ಸುರಿಸುತ್ತಾರೆ, ಸಜ್ಜನರ ಮೇಲೆ ಸುರಿಸುತ್ತಾರೆ. ಸೂರ್ಯ ಉದಯಿಸುವಂತೆ ಪಾಪಿಗಳ ಮೇಲೂ ಮಾಡುತ್ತಾರೆ, ಸತ್ಕರ್ಮಿಗಳ ಮೇಲೂ ಮಾಡುತ್ತಾರೆ. ಅಂದ್ರೆ ದೇವರು ಯಾವತ್ತೂ ಸಹ ತಾರತಮ್ಯ ಮಾಡುವುದಲ್ಲ. ಅಂಥದೇ ಶುಭ ಸಂದೇಶದಲ್ಲಿ ಬರೆಯಲಾಗಿದೆ. ಅಂತೆ ನಾವು ಯೇಸುವಿನ ಜೀವನದಲ್ಲಿ ನೋಡ್ತೇವೆ, ಇಡೀ ಸಮಾಜ ಆ ಕುಷ್ಠರೋಗಿಗಳನ್ನು ದೂರ ಇಡ್ತಾರೆ. ಆದ್ರೆ ಯೇಸು ಏನ್ ಮಾಡ್ತಾರೆ? ಅವರ ಬಳಿಗೆ ಹೋಗಿ ಅವರನ್ನು ಮುಟ್ಟುತ್ತಾರೆ. ಇನ್ನು ಪಾಪಿಗಳನ್ನ, ಸುಂಕ ವಸೂಲಿಗಾರರನ್ನ ಬಹಿಷ್ಕರಿಸ್ತಾರೆ. ನೀವು ಪಾಪಿಗಳು, ನೀವು ನಮ್ಮ ಜೊತೆ ಇರಬೇಡಿ ಅಂತ. ಆದ್ರೆ ಯೇಸು ಏನ್ ಮಾಡ್ತಾರೆ? ಅವರ ಮನೆಗೆ ಹೋಗ್ತಾರೆ. ಅಂದ್ರೆ ಯೇಸುವಿನಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ಪ್ರಭು ಯೇಸುವಿಗೆ ಯಾವುದೇ ಧರ್ಮದ ಭಿನ್ನಾಭಿಪ್ರಾಯವಿಲ್ಲ.
ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಮಹಾತ್ಮ ಗಾಂಧೀಜಿಯವರು ಅವತ್ತು ಆ ದೇವಾಲಯಕ್ಕೆ ಹೋಗಿ ಏನಾದರೂ ದೀಕ್ಷಾಸ್ಥಾನ ಪಡೆದು ಕ್ರೈಸ್ತರಾಗಿದ್ರೆ ನಮ್ಮ ಇಂಡಿಯಾದ ಚಿತ್ರಣವೇ ಇಂದು ಬದಲಾಗ್ತದೆ. ಆದ್ರೆ ಅಂದು ಆ ದಕ್ಷಿಣ ಆಫ್ರಿಕಾದಲ್ಲಿ ಆದಂತಹ ಭಿನ್ನ ಭೇದವನ್ನ ನೋಡಿ ಅವರು ಹೇಳ್ತಾರೆ, ಕ್ರೈಸ್ತರಲ್ಲಿ ಭಿನ್ನ ಭೇದವಿದೆ, ಕ್ರಿಸ್ತರಲ್ಲಿ ಭಿನ್ನ ಭೇದವಿದೆ. ಕ್ರೈಸ್ತರಾದ ನಮ್ಮಲ್ಲಿ ತಾರತಮ್ಯವಿದೆ, ಆದ್ರೆ ಯೇಸುವಿನಲ್ಲಿ ತಾರತಮ್ಯವಿಲ್ಲ. ಆದ್ದರಿಂದ ಪ್ರಿಯರೇ, ಇಂದಿನ ಮೊದಲನೇ ವಾಚನ ನೀವು ಸರಿಯಾಗಿ ಗಮನ ಕೊಟ್ಟು ಕೇಳಿದ್ರೆ ಗೊತ್ತಿಲ್ಲ. ಯೆಶಾಯ ಗ್ರಂಥದಲ್ಲಿ ಅನ್ಯ ದೇಶೀಯರಲ್ಲಿ ಯಾರು ಸರ್ವೇಶ್ವರ ಎಂದು ನನ್ನನ್ನು ಅವಲಂಬಿಸಿ, ನನ್ನನ್ನು ಪೂಜಿಸಿ, ನನ್ನ ನಾಮವನ್ನು ಪ್ರೀತಿಸಿ, ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ಆಚರಿಸುತ್ತಾನೋ ಅವರೆಲ್ಲರನ್ನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆ. ಈ ಪವಿತ್ರ ಪರ್ವತ ಅಂತ ಹೇಳಿದ್ರೆ ದೇವರ ಮಂದಿರ, ದೇವರು ವಾಸಿಸುವ ಸ್ಥಳ, ಸ್ವರ್ಗ ಸಾಮ್ರಾಜ್ಯ. ಅಲ್ಲಿಗೆ ಯಾರಿಗೆ ಎಂಟ್ರಿ ಪಾಸ್ ಇರೋದು? ನೀನು ದೀಕ್ಷಾಸ್ಥಾನ ಪಡೆದಾಕ್ಷಣ ನನಗೆ ಎಂಟ್ರಿ ಅಂತ ಹೇಳೋದಿಲ್ಲ. ಯಾರು ವಿಶ್ವಾಸದಿಂದ ಜೀವಿಸುತ್ತಾರೋ ಅವರೇ. ಆದ್ದರಿಂದ ಮುಂದುವರೆದು ಪ್ರವಾದಿ ಹೇಳುತ್ತಾ ಇದ್ದಾನೆ, ಅವರು ನನ್ನ ಬಲಿಪೀಠದ ಮೇಲೆ ನೀಡುವ ಬಲಿದಾನಗಳನ್ನ ಅರ್ಪಿಸುವ ಅರ್ಪಣೆಗಳನ್ನ ಸಂತೋಷದಿಂದ ಸ್ವೀಕರಿಸಿ. ಅವನು ಯಾವುದೇ ಧರ್ಮದವನಾಗಿರಲಿ, ಅವನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಅಥವಾ ಬೇರೆ ಯಾವುದೇ ಧರ್ಮದವನಾಗಲಿ, ಅವರು ಈ ದೇವಾಲಯಕ್ಕೆ ಬಂದು ಬಲಿಪೂಜೆ ಕೊಡ್ತೇನೆ ಅಂತ ಹೇಳಿದ್ರೆ ಯಾಜಕರು ಯಾವತ್ತೂ ನೋವನ್ನಂಗಿಲ್ಲ. ಈಗ ನಾವು ಬಲಿಪೂಜೆ ಮುಂಚೆ ಉದ್ದೇಶಗಳನ್ನ ಓದಿ ಹೇಳ್ತೇವೆ, ಅದರಲ್ಲಿ ಅಕ್ರೈಸ್ತರು ಬೇಕಾದ್ರೆ ಬಂದು ತಮ್ಮ ಕೋರಿಕೆಗಳನ್ನ ಕೊಡಬಹುದು. ಅಂದ್ರೆ ಇದು ಮುಕ್ತವಾಗಿ ಎಲ್ಲರಿಗೂ ಸೇರಿದ ಧರ್ಮ ಕ್ರೈಸ್ತನ. ಸೊ ಆದ್ದರಿಂದ ಬೇರೆ ಮುಂದುವರೆದು ಪ್ರವಾದಿ ಹೇಳ್ತಾ ಇದ್ದಾನೆ, ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಅದರಿಂದ ನಾವು ಕ್ರೈಸ್ತ ದೇವಾಲಯಗಳಿಗೆ ನೋಡಿ, ಯಾರಿಗೂ ನಿಷೇಧ ಇಲ್ಲ. ನೀನು ಯಾರಾದ್ರೂ ಆಗಲಿ, ಯಾವ ಧರ್ಮದವನೇ ಆಗಿರು, ನೀನು ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಸಮಯ ಕಳಿಬಹುದು, ತದನಂತರ ವಾಪಸ್ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಆದ್ರೆ ಕ್ರೈಸ್ತರಾದ ನಮ್ಮಲ್ಲಿ ಅನೇಕವಾಗಿ ತಾರತಮ್ಯಗಳಿರುತ್ತದೆ. ಜಾತಿಯ ಮೇಲೆ ಅಥವಾ ಬಡವ ಬಲ್ಲಿದ, ಶ್ರೀಮಂತ ಬಡವ ಅಥವಾ ಭಾಷೆ, ಈ ಎಲ್ಲ ತಾರತಮ್ಯಗಳಿದ್ದಾಗ ನೀನು ಇನ್ನೂ ಕ್ರೈಸ್ತನ ಯೇಸುವಿನ ವಿಶ್ವಾಸಿ ಆಗಿಲ್ಲ ಎಂದು. ಯಾಕೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾ ಇದ್ದಾರೆ, ಯೇಸುವಿನಲ್ಲಿ ಭಿನ್ನ ಭೇದವಿಲ್ಲ, ಯೇಸುವಿನಲ್ಲಿ ಜಾತಿ ಎಂಬ ತಾರತಮ್ಯವಿಲ್ಲ, ಯೇಸುವಿನಲ್ಲಿ ಭಾಷೆ ಎಂಬ ತಾರತಮ್ಯವಿಲ್ಲ. ನಾವು ಪಂಚಶತಕ ದಿನದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರೇಷಿತರೆಲ್ಲರೂ ಅವರ ಜೊತೆ ದೇವರ ವಾಕ್ಯ ಹೇಳ್ತದೆ, ಪ್ರೇಷಿತರ ಕಾರ್ಯಕಲಾಪದಲ್ಲಿ ರೋಮಿನಿಂದ ಸ್ವಲ್ಪ ಜನ ಬಂದಿದ್ರು, ಗ್ರೀಕ್ ಇಂದ ಬಂದಿದ್ರು, ಪರ್ಷಿಯಾದಿಂದ ಬಂದ್ರು, ಮೆಸೊಪೊಟೇಮಿಯಾದಿಂದ ಬಂದ್ರು, ಅವರೆಲ್ಲರ ಭಾಷೆಗಳು ಬೇರೆ ಇತ್ತು. ಆದ್ರೆ ಯಾವಾಗ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದ್ರು, ಆಗೇನಾಯ್ತಲ್ಲಿ ಎಲ್ಲರೂ ಅವರವರ ಭಾಷೆಯಲ್ಲೇ ಎಲ್ಲವನ್ನ ಕೇಳ್ತಾರೆ. ಒಂದೇ ಭಾಷೆ, ಐಕ್ಯತೆಯ ಭಾಷೆ, ಪ್ರೀತಿಯ ಭಾಷೆ, ಸಹೋದರತ್ವದ ಭಾಷೆ. ಅಂದ್ರೆ ಪ್ರಭು ಯೇಸುವಿನಲ್ಲಿ ಇರುವುದು ಯಾವುದೇ ತಾರತಮ್ಯವಿಲ್ಲ. ಇಂದು ನಾನೇನಾದ್ರೂ ನನ್ನ ಮನಸ್ಸಿನಲ್ಲೇನಾದ್ರೂ ಆ ತಾರತಮ್ಯ ಬೆಳೆದ್ರೆ ಇನ್ನು ನಾನು ಯೇಸುವಿನ ಬಳಿಗೆ ಬಂದಿಲ್ಲ ಎಂದು ಅರ್ಥ. ಆದ್ದರಿಂದ ಪ್ರಿಯರೇ, ಇಂದು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೇನೆ, ಇದನ್ನ ಶುಭ ಸಂದೇಶವನ್ನು ನೋಡಿ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ಟೈರ್ ಮತ್ತು ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಯೇಸುವಿನ ಬಳಿಗೆ ಬಂದರು. ಈ ಪ್ರದೇಶ ಯಹೂದ್ಯರು ವಾಸ ಮಾಡುವ ಪ್ರದೇಶವಲ್ಲ. ಜೆರುಸಲೇಮ್, ಜುದೇಯ ಪ್ರಾಂತ್ಯ, ಗಲಿಲಿಯ ಪ್ರಾಂತ್ಯ, ಇಲ್ಲಿ ಮಾತ್ರ ಯಹೂದ್ಯರು ಇರ್ತಾ ಇದ್ರು. ಯೇಸು ಏನಕ್ಕೆ ಈ ಟೈರ್ ಮತ್ತು ಸಿದೋನ್ ಪ್ರಾಂತ್ಯಕ್ಕೆ ಹೋಗ್ಬೇಕಾಗಿತ್ತು? ಆ ಯಹೂದ್ಯರು ಅನ್ಕೊಂಡಿದ್ರು ಅವರು ಅನ್ಯ ಧರ್ಮೀಯರು, ಅವರಿಗೂ ನಾವು ನೋ ಕನೆಕ್ಷನ್. ನಾವು ದೇವರು, ನಮ್ಮ ಸರ್ವೇಶ್ವರ ದೇವರು ನಮಗೆ ಮಾತ್ರ ಮೀಸಲು, ಬೇರೆ ಅವ್ರು ಯಾರಿಗೂ ಅಲ್ಲ. ದೇವರು ನಮ್ಮನ್ನ ಮಾತ್ರ ಪ್ರೀತಿಸ್ತಾರೆ. ಆದ್ರೆ ಯೇಸು ಅವರಿಗೊಂದು ಪಾಠ ಕಲಿಸ್ಬೇಕಾಗಿದೆ. ಏನಂತ ಹೇಳಿ, ನಾನು ಬಂದಿರುವುದು ಎಲ್ಲರಿಗಾಗಿ, ಎಲ್ಲ ಜನಾಂಗದವರಿಗಾಗಿ. ಆ ಒಂದು ಉದ್ದೇಶವನ್ನು ಕಳಿಸೋದಕ್ಕೋಸ್ಕರ ಆ ಟೈರ್ ಮತ್ತು ಸಿದೋನ್ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ದಾರೆ. ಕಾನಾನ್ ನಾಡಿನ ಮೇಲೆ ಅನ್ಯ ಧರ್ಮೀಯರು, ಯಹೂದ್ಯರ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಆದ್ರೂ ಯೇಸು ಅವರ ಊರಿನ ಮಧ್ಯೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ಸಾಮ್ರಾಜ್ಯವನ್ನು ಸಾರುವುದು, ದೇವರ ಶುಭ ಸಂದೇಶವನ್ನು ಸಾರುವುದಕ್ಕೆ ಅನ್ಯರಿಗೂ ಸಹ ಅವಕಾಶ ಇದೆ. ಆ ದೇವರ ಸಂದೇಶವನ್ನು ಕೇಳಿ ಅದರಲ್ಲಿ ವಿಶ್ವಾಸವಿಟ್ಟು ಜೀವಿಸುವುದು. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮನ್ನೇ ಕೇಳ್ಕೊಳ್ಳೋಣ, ನನ್ನಲ್ಲಿ ಏನಾದರೂ ಅಂತ ಒಂದು ಜಾತಿ ಅಥವಾ ತಾರತಮ್ಯಗಳಿದೆಯಾ? ಧರ್ಮ ಅಥವಾ ಬಣ್ಣ ಅಥವಾ ಭಾಷೆ, ಇವುಗಳ ಮಧ್ಯೆ ನನ್ನಲ್ಲಿ ತಾರತಮ್ಯವಿದ್ದರೆ ಹಿಂದೆ ಬಿಟ್ಟು ಬಿಡಲು ಯೇಸು ನಮಗೆ ಕರೆಕೊಡುತ್ತಾರೆ. ಯಾಕೆಂತ ಹೇಳಿದ್ರೆ ಯೇಸುವಿನಲ್ಲಿರುವುದು ಒಂದೇ ಒಂದು ಮಾನವ ಧರ್ಮ. ನಾವೆಲ್ಲರೂ ದೇವರ ಮಕ್ಕಳು ಅಷ್ಟೇ. ದೇವರ ಮಕ್ಕಳು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತಾರತಮ್ಯಕ್ಕೆ ಸ್ಥಳ ಇಲ್ಲ, ಯಾವುದೇ ರೀತಿಯ ಭಿನ್ನ ಭೇದಗಳಿಗೆ ಸಮಯ ಸ್ಥಳವಿಲ್ಲ. ನಾವೆಲ್ಲರೂ ಒಂದೇ
ಒಂದೇ ಕುಟುಂಬಕ್ಕೆ ಸೇರಿದವರು, ಒಂದೇ ಕುಟುಂಬದಲ್ಲಿದ್ದಾಗ ಅಲ್ಲಿ ಏನೇ ಏರ್ಪಡಿದ್ರು ಸರಿ ಮಾಡ್ಕೊಂಡು ಹೋಗ್ಬೇಕು. ಸೊ ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ಆ ಒಂದು ಯೇಸು ಯಾವುದೇ ಜಾತಿ ಧರ್ಮ ಪಂಥಗಳಿಗೆ ಸೇರಿದವರಲ್ಲ, ಬದಲಾಗಿ ಅವರು ವಿಶ್ವ ಮಾನವರು. ಎರಡನೇದಾಗಿ ಇನ್ನು ನಾವು ಕೇಳಿದಂತಹ ಮಹಿಳೆ, ಕಾನಾನ್ ನಾಡಿನ ಮಹಿಳೆ, ಅನ್ಯ ಧರ್ಮ, ಅವಳ ಪ್ರಾರ್ಥನೆಯ ಒಂದು ರೀತಿಯನ್ನು ನಾವು ಇಂದು ಧ್ಯಾನಿಸಲು ಪ್ರಯತ್ನಿಸುವ. ಬೇರೆ ವಾಕ್ಯ ಬಂದು ಹೇಳ್ತಾರೆ, ಪ್ರಭು ದಾವೀದ ಕುಲಪುತ್ರನೇ ನನಗೆ ದಯ ತೋರಿ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಅವಳು ಸಂಕಟ ಪಡುತ್ತಿದ್ದಾಳೆ, ಕಾಪಾಡಿ. ಇದು ಅವಳ ಪ್ರಾರ್ಥನೆ. ಮುಂದುವರೆದು ನೋಡಿ, ಯೇಸು ಆಕೆಗೆ ಒಂದು ಮಾತನ್ನು ಹೇಳಿಲ್ಲ. ಅವಳು ಅಷ್ಟು ಕೇಳಿಕೊಂಡ್ರು ಸಹ ಯೇಸು ಏನು ಮಾತಾಡ್ತಾ ಇಲ್ಲ ಅವಳ ಜೊತೆ. ನಂತರ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಇವಳನ್ನ ಕಳುಹಿಸಿದ್ವಿ, ಒಂದೇ ಸಮನೆ ಗೋಳಿಡುತ್ತಾ ಇದ್ದಾಳೆ, ನಮ್ಮನ್ನ ಹಿಂಬಾಲಿಸಿ ಬರುತ್ತಾ ಇದ್ದಾಳೆ. ಅಂದ್ರೆ ಪ್ರಿಯರೇ, ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಯೇಸುವನ್ನ ಆಕೆ 1, 2, 3 ಕಿಲೋಮೀಟರ್ ಇಂದ ಹಿಂಬಾಲಿಸ್ತಾರೆ. ಪದೇ ಪದೇ ಯೇಸುವಿನ ಬಳಿಗೆ ಬಂದು ನನ್ನನ್ನ ಕಾಪಾಡಿ, ನನ್ನ ಮಗಳಿಗೆ ದಯ ತೋರಿ, ನನ್ನ ಮಗಳಲ್ಲಿರುವ ದೆವ್ವವನ್ನು ಓಡಿಸಿ ಅಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ದಾರೆ. ಯೇಸು ಹೇಳಿ ನೋಡಿದ್ದಾರೆ. ಯೇಸು ಏನು ಉತ್ತರ ಕೊಡ್ತಾರೆ? ನೀವಾದ್ರೆ ಏನ್ ಮಾಡ್ತೀರಾ ಸಮಯದಲ್ಲಿ? ಏನಪ್ಪ ಇವ್ರು ಇಷ್ಟು ಕೇಳ್ಕೊಂಡ್ರು ಏನು ಕೇಳ್ತಾ ಇಲ್ಲ, ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ, ಇವ್ರ ಹತ್ರ ಯಾರು ಹೋಗ್ತಾರೆ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಆದ್ರೆ ಆ ಮಹಿಳೆ ಮುಂದುವರೆದು ನೋಡಿ, ಆಕೆ ಯೇಸುವಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡಿ, ಅದೇ ಎಡಬಿಡದೆ ಪ್ರಾರ್ಥಿಸುತ್ತಾರೆ. ಯಾವತ್ತೂ ಸಹ ಆಕೆ ನಿರಾಶೆ ಬರುವುದಿಲ್ಲ. ಯೇಸು ಹೇಳ್ತಾ ಇದ್ದಾರೆ, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದಂತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ, ಇನ್ನೊಂದು ನಾಯಿ ನಿನಗೆ ನಂಬಬೇಕಾ ಅಂದ್ರೆ ಯೇಸುವಿಗೆ ಪರ್ಪಸ್ಫುಲಿ ಹೇಳ್ತಾ ಇದ್ದಾರೆ. ಏನಕ್ಕೆ? ಅವಳ ವಿಶ್ವಾಸವನ್ನ ಪರೀಕ್ಷಿಸುವುದಕ್ಕೋಸ್ಕರ. ಸೊ ಇಷ್ಟು ತಾಳ್ಮೆಯಿಂದ ಆ ಮಹಿಳೆ ಪ್ರಾರ್ಥಿಸುವುದನ್ನ ಮಾತ್ರ ಬಿಡಲಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ? ಅನೇಕ ಬಾರಿ ದೇವರನ್ನ ಕೇಳೋಷ್ಟು ಕೇಳ್ತೀವಿ, ಆಮೇಲೆ ಪ್ರಾರ್ಥಿಸುವುದನ್ನ ಬಿಟ್ಬಿಡ್ತೇವೆ. ಸೊ ಅದರಿಂದ ಪ್ರಿಯರೇ, ಈ ಮಹಿಳೆಯಿಂದ ನಾವು ಕಲಿಬೇಕು ಎಡಬಿಡದೆ ಪ್ರಾರ್ಥಿಸುವುದನ್ನು. ದೇವರು ಕೊಟ್ಟೆ ಕೊಡ್ತಾರೆ. ಕೊನೆಯ ವಾಕ್ಯವನ್ನು ಕೇಳಿ, ತಾಯಿ ನಿನ್ನ ವಿಶ್ವಾಸ ಅಚಲವಾದದ್ದು, ನಿನ್ನ ಕೋರಿಕೆ ನೆರವೇರಲಿ. ಆ ಕ್ಷಣವೇ ಆ ಮಗಳು ಗುಣ ಹೊಂದಿದ್ದಾರೆ. ಅಂದ್ರೆ ದೇವರು ತಾಳ್ಮೆಯಿಂದ ನಿನ್ನ ವಿಶ್ವಾಸವನ್ನ ಪರೀಕ್ಷಿಸ್ತಾರೆ. ನಿನ್ನ ವಿಶ್ವಾಸ ದೃಢವಾಗಿದೆ ಅಂತ ಹೇಳಿ ಪ್ರೂವ್ ಮಾಡಿದ ತಕ್ಷಣ ನಿನ್ನ ಎಲ್ಲ ಕೊರತೆಗಳು, ಕುಂದು ಕೊರತೆಗಳು ನೀಗಿ ಹೋಗ್ತವೆ. ಸೊ ಇದು ದೇವರ ಆಶ್ವಾಸ. ಅದೇ ರೀತಿ ಪ್ರಿಯರೇ, ಆಕೆ ಏನನ್ನ ಕೇಳ್ತಾ ಇದ್ದಾಳೆ? ದಾವೀದ ಕುಲಪುತ್ರನೇ ನನಗೆ ದಯ ತೋರಿ. ಇನ್ನು ನಾವೇನಾದ್ರೂ ದೇವರ ಮುಂದೆ ಕೂತ್ಕೊಂಡು ಏನನ್ನ ಪ್ರಾರ್ಥಿಸ್ತೇವೆ? ಅಯ್ಯೋ, ನನ್ನ ಮನೆಯಲ್ಲಿ ಅನಾರೋಗ್ಯ ಇದೆ, ರೋಗ ಸೌಖ್ಯ ಕೊಡಿ. ನನ್ನ ಮನೆಯಲ್ಲಿ ಶಾಂತಿ ಇಲ್ಲ, ಶಾಂತಿ ಸಮಾಧಾನ ಕೊಡಿ. ನನ್ನ ಕುಟುಂಬದಲ್ಲಿ ತೊಂದರೆಗಳಿವೆ, ಸಮಸ್ಯೆಗಳಿವೆ, ಅದೆಲ್ಲ ಪರಿಹರಿಸಿ. ಆದ್ರೆ ಈ ವೇಳೆ ಕೇಳ್ತಾ ಇರೋದನ್ನು, ನನಗೆ ದಯ ತೋರಿ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಮುಖ್ಯವಾಗಿ ಕೇಳುವಾಗ ನೀವು ಏನೇ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆ ಮೊದಲ ಪ್ರಾರ್ಥನೆ, ದೇವರೇ ನನ್ನ ಕುಟುಂಬಕ್ಕೆ ದಯ ತೋರಿ. ಆ ಒಂದು ಪ್ರಾರ್ಥನೆಯಲ್ಲಿ ಎಲ್ಲ ಕೋರಿಕೆಗಳು ಒಳಗೊಂಡಿದೆ. ದೇವರ ಕರುಣೆ ನಿಮ್ಮ ಮೇಲೆ ಸುರಿತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಆರೋಗ್ಯ ಇರೋದಿಲ್ಲ. ನಿಮ್ಮ ಮೇಲೆ ದೇವರ ಕರುಣೆ ಇದೆ ಅಂತ ಹೇಳಿದ್ರೆ ನಿಮಗೆ ಸಾಲದ ಕೊರತೆ ಇರೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಯ ಕೊರತೆ ಇರೋದಿಲ್ಲ. ಏನಕ್ಕೆ? ದೇವರ ಕರುಣೆ ನಿಮ್ಮ ಮೇಲೆ ಇದೆ. ಆದ್ದರಿಂದ ಪ್ರಿಯರೇ, ಇಂದು ನಾವು ಪ್ರಾರ್ಥಿಸುವ ಮನೋಭಾವಗಳು ಬದಲಾಗಬೇಕು. ಯಾವಾಗಲೂ ಸಹ ಬಂದ್ಬಿಟ್ಟು ನಮಗೊಂದು ಪಟ್ಟಿ ಇರುತ್ತದೆ, ಅದನ್ನು ಕೊಡಿ, ಇದನ್ನು ಕೊಡಿ, ಇದನ್ನು ಕೊಡಿ, ಅದು ಬೇಡ ಬೇರೆ ದೇವರಿಗೆಲ್ಲ ಗೊತ್ತು, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಗೊತ್ತು. ಆದ್ರೆ ನೀವು ಕೇಳಬೇಕಾಗಿರೋದಿಷ್ಟೇ, ದೇವರೇ ನನಗೆ ದಯ ತೋರಿ, ನನ್ನ ಕುಟುಂಬದ ಮೇಲೆ ಕರುಣೆ ತೋರಿ. ಈ ಒಂದು ಪ್ರಾರ್ಥನೆ ಸಂಪೂರ್ಣವಾದಂತಹ ಎಲ್ಲ ನಮ್ಮ ಕೋರಿಕೆಗಳನ್ನ ಅಷ್ಟು ಬೇಗ ನೋಡಿ. ಆ ಮನುಷ್ಯ ತಿಳಿದಷ್ಟೇ, ಆ ಬಲಗಡೆಯಿಂದ ಕಳ್ಳ, ನನ್ನನ್ನ ನೀವು ನೆನಪಿಸಿಕೊಡಿ ಅಷ್ಟೇ. ಅವನಿಗೆ ಅಲ್ಲಿ ಪಾಪ ಕ್ಷಮೆ ಕೊಡಿ ಅಥವಾ ನನಗೆ ಸ್ವರ್ಗ ಕೊಡಿ, ನನ್ನನ್ನು ಕಾಪಾಡಿ ಅಂತ ಕೇಳಿ ನಾವು ಕೇಳಿದಷ್ಟೇ, ನನ್ನನ್ನು ನೆನಪಿಸಿಕೊಡಿ, ನನಗೆ ನಿಮ್ಮ ಕರುಣೆ ಕೊಡಿ ಅಷ್ಟೇ. ಆದ್ರಿಂದ ನಾವು ಪ್ರಾರ್ಥಿಸಬೇಕಾದ್ರೆ ಇಷ್ಟು ಮುಖ್ಯವಾದ ಪ್ರಾರ್ಥನೆ ನಮಗೆ ಕರುಣೆ ಕೊಡಿ. ಇನ್ನು ಆ ವ್ಯಕ್ತಿ, ಆ ಮದುವೆ ಯಾರ ಬಳಿಗೆ ಹೋಗಿ ಪ್ರಾರ್ಥಿಸ್ತಾ ಇದ್ದಾರೆ? ಯಾರ ಬಳಿಗೆ? ಡೈರೆಕ್ಟ್ ಆಗಿ ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರೆ. ಶಿಷ್ಯರ ಬಳಿಗೆ ಹೋಗ್ಬೋದಾಗಿತ್ತು, ನಾನು ಈ ತರ ಪ್ರಾಬ್ಲಮ್ ಇದೆ, ನನ್ನ ಯೇಸುವಿಗೆ ಕರ್ಕೊಂಡು ಹೋಗಿ. ಸೊ ಇಲ್ಲಿ ನೀವು ಗಮನವಾಗಿ ಕೇಳಬೇಕು ಪ್ರಿಯರೇ, ಇಲ್ಲಿ ಅಂತೋಣಿಯವರ ಸ್ಟ್ಯಾಚ್ಯೂ ಇದೆ ಅಥವಾ ಬೇರೆ ಯಾರೋ ಸಂತರ ಸ್ಟ್ಯಾಚ್ಯೂ ಇದೆ, ಇಲ್ಲಿ ಬಾಲ ಯೇಸುವಿನ ಅಥವಾ ಪ್ರಭು ಯೇಸುವಿನ ಸ್ಟ್ಯಾಚ್ಯೂ ಇದೆ. ಯಾರ ಬಳಿಗೆ ಫಸ್ಟ್ ಹೋಗ್ತೀರಾ ನೀವು? ನಿಜವಾಗ್ಲೂ ಹೋಗ್ತೀರಾ? ಸಂತ ಅಂತೋಣಿಯವರ ಸ್ಟ್ಯಾಚ್ಯೂ ಮುಂದೆ ಜಾಸ್ತಿ ಕ್ಯಾಂಡಲ್ಗಳನ್ನ ಹಾಕುತ್ತಾ ಇರ್ತಾರೆ. ಯೇಸುವಿನ ಮುಂದೆ ಒಂದು ಕ್ಯಾಂಡಲ್ಗಳು ಇರೋದಿಲ್ಲ ಒಂದ್ಸಲ. ಅದೇಂದ್ರೆ ನಾವು ಅನೇಕ ಬಾರಿ ಸಂತರುಗಳನ್ನ ಯೇಸುವಿಗಿಂತ ಮೇಲಿರ್ತೇವೆ. ಅನೇಕ ಬಾರಿ ಪ್ರಿಯರೇ, ನೀವು ಕೇಳುವಂತ ಪ್ರಾರ್ಥನೆಗಳನ್ನ ನೆರವೇರಿಸುವವರು ಸಂತ ಅಂತೋಣಿಯವರ ಯೇಸು. ಆದ್ರೆ ನಾವು ಏನ್ ಮಾಡ್ತೀವಿ?
ಇಂಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಆಗಿ ಹೋಗಿ ಯೇಸು ಯಾವತ್ತೂ ಸಹ ನೋ ಅನ್ನೋದಿಲ್ಲ. ಕಾಯಿಸ್ತಾರೆ ನಿಮ್ಮನ್ನು, ಆದ್ರೆ ಯಾವತ್ತೂ ನೋ ಅನ್ನೋದಿಲ್ಲ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ಪ್ರಾರ್ಥನೆಗಳು ಡೈರೆಕ್ಟ್ ಆಗಿ ಯೇಸುವಿಗೆ ಇರಬೇಕು. ಹಂಗಂತೇಳಿ ನೀವು ಸಹ ಅಂತೋಣಿಯವರ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಮಾಡಿ, ಅದು ನಿಮ್ಮ ಭಕ್ತಿ, ಅದು ಭಕ್ತಿ ಒಳ್ಳೆಯದು. ಆದ್ರೂ ನಮ್ಮ ವಿಶ್ವಾಸ ಯಾವಾಗಲೂ ಸಂತ ಅಂತೋಣಿಯವರಲ್ಲ, ಯೇಸುವಿನ ಮೇಲೆ ಇದೆ. ಇನ್ನು ಮೂರನೇದಾಗಿ ಆಕೆ ಪ್ರಾರ್ಥನೆ ಮಾಡಿ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ದಯವಿಟ್ಟು ಸಂಕಟ ಪಡುತ್ತಾ ಇದ್ದಾಳೆ, ಕಾಪಾಡಿ. ಪ್ರಿಯ, ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಮಕ್ಕಳಿಗೆ, ಹೌದು ಇಲ್ರಿ? ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನಂತ ಪ್ರಾರ್ಥನೆ ಮಾಡ್ತೀರಾ? ನಮ್ಮ ಮಗಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡಿ, ಒಳ್ಳೆಯ ಕೆಲಸ ಸಿಗುವ ಹಾಗೆ ಮಾಡಿ, ಒಳ್ಳೆಯ ಜ್ಞಾನ ಬುದ್ಧಿಯನ್ನು ಒಂದು ಸಾಧನೆ ಮಾಡೋಕೆ ಮಾಡಿ, ಗೌರ್ಮೆಂಟ್ ಕೆಲಸ ಸಿಗುವ ಹಾಗೆ ಮಾಡಿ. ಹೌದಾ ಇಲ್ವೋ? ಬೇರೆ ಏನಾದ್ರು ಮಾಡ್ತೀರಾ ನಿಮ್ಮ ಮಕ್ಕಳಿಗೋಸ್ಕರ? ಏನಾದ್ರು ಮಾಡ್ತೀರಾ? ಪ್ರಿಯರೇ, ಇವತ್ತು ನಾವು ನೋಡ್ಬೇಕು, ನಾವು ಅನೇಕ ಬಾರಿ ಮಕ್ಕಳ ದೈಹಿಕ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೈಹಿಕ ಸುಖಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೆ ಅದ ಮಕ್ಕಳ ಆತ್ಮದ ಸುಖಕ್ಕಾಗಿ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ದೀವಿ? ನಾವೇನಾದ್ರೂ ದೇಹಕ್ಕೆ ಜ್ವರ ಬಂದ್ರೆ ಸಾಕು, ಓ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನಮ್ಮ ಆರೋಗ್ಯ ಕೊಡಿ ಅಂತ ಹೇಳ್ತೀವಿ. ಅದೇ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ದಾರಿ ತಪ್ಪಿದ್ದಾರೆ, ನಿಮ್ಮ ಮಗ ಅಥವಾ ಮಗಳಲ್ಲಿ ದುಷ್ಟತನ ಇದೆ, ದುರ್ಗುಣ ಇದೆ, ದುಷ್ಟಗಳಿದೆ, ಆ ಗುಣಗಳನ್ನು ತೆಗೆದು ಹಾಕಿ ಅಂತ ಹೇಳಿ ಯಾವತ್ತಾದ್ರೂ ಕೇಳಿದ್ದೀವಿ? ಅನೇಕ ಬಾರಿ ಕೇಳೋದಿಲ್ಲ. ನಾವು ಕೇಳೋದು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ, ಒಳ್ಳೆ ಬುದ್ಧಿ ಹೆಸರಿಸಿ, ಅವರಲ್ಲಿ ಏನು ದುರ್ಗುಣ ಇದೆ ಅಂತ ನಿಮಗೆ ಗೊತ್ತು, ಆ ಮಹಿಳೆಗೆ ಗೊತ್ತಿತ್ತು ನನ್ನ ಮಗಳಲ್ಲಿ ದೆವ್ವ ಇದೆ, ದುಷ್ಟಶಕ್ತಿ ಇದೆ, ಅದನ್ನ ಹೊರಹಾಕಿ ಅಂತ ಹೇಳೋ ಸ್ಪೆಸಿಫಿಕ್ ಆಗಿ ಕರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಈಗ ನಾವು ಸಹ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗಾಗಿ ಅವರಿಗೆ ವಿದ್ಯಾಭ್ಯಾಸ ಕೊಡಿ, ಸಂಬಳ ಕೊಡಿ, ಉದ್ಯೋಗ ಕೊಡಿ, ಅದೆಲ್ಲ ಮುಖ್ಯ. ಮತ್ತು ಅವರ ಹೃದಯದಲ್ಲಿರುವಂತಹ ದುಷ್ಟಗಳನ್ನು ಕಿತ್ತು ಹಾಕಿ, ಯಾವಾಗ ದುರ್ಗುಣಗಳು ದೂರ ಆಗ್ತವೆ, ಆಟೋಮೆಟಿಕಲಿ ಅವರು ಸನ್ಮಾರ್ಗದಲ್ಲಿ ನಡೆಯೋಕೆ ಸ್ಟಾರ್ಟ್ ಆಗ್ತದೆ. ಆ ಹೃದಯದಲ್ಲಿ ದೈವ ಗುಣಗಳು ಮೊಳಕೆ ಹೊಡೆಯಲು ಪ್ರಾರಂಭವಾಗ್ತದೆ. ಸೊ ಆದ್ದರಿಂದ ಪ್ರಿಯರೇ, ನಾವು ಮಾಡುವ ಪ್ರಾರ್ಥನೆ ಯಾವಾಗಲೂ ನಮ್ಮ ಮಕ್ಕಳ ಆತ್ಮ ರಕ್ಷಣೆಗಾಗಿ ಇರಬೇಕು, ದೇಹ ರಕ್ಷಣೆಗಾಗಿ ಅಲ್ಲ. ದೇಹ ಇವತ್ತಿರ್ತದೆ, ನಾಳೆ ಹೋಗ್ತದೆ, ಆದ್ರೆ ಆತ್ಮ ರಕ್ಷಣೆ ಅತಿ ಮುಖ್ಯ. ಸೊ ಆದ್ರಿಂದ ನಾವು ಮುಂದೆ ಪ್ರಾರ್ಥಿಸಬೇಕಾದ್ರೆ, ಪ್ರಭುವೇ ನನ್ನ ಹೃದಯದಲ್ಲಿರುವ ಅಥವಾ ನನ್ನ ಮಗನ ಹೃದಯದಲ್ಲಿರುವಂತಹ ದುರ್ಗುಣಗಳನ್ನು ತೆಗೆದುರಿಸಿದೆ ಎಂಬ ಪ್ರಾರ್ಥನೆ ನಮ್ಮದ. ಇನ್ನು ಕೊನೆಯದಾಗಿ ಪ್ರಭು ಯೇಸು ಹೇಳುವಂಥದ್ದು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ. ಆ ಮಹಿಳೆ ಎಷ್ಟು ಕೀಳಾಗಿ ಯೇಸು ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ಕಾರಣ ಇತ್ತು, ನಾನು ಹೇಳಿದ ವಿಶ್ವಾಸ ಪರೀಕ್ಷೆ. ಈಗ ಒಂದು ವೇಳೆ ನಿಮಗೆ ಯಾರಾದ್ರೂ ನಿಮಗೆ ಬಂದ್ಬಿಟ್ಟು ಏನೋ ಒಂದು ಬೈತು, ಏನೋ ಒಂದು ಕೆಟ್ಟ ಪದವನ್ನೇ ಉಪಯೋಗಿಸಿ, ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರ್ತದೆ? ಸುಮ್ಮನೆ ನಗಾಡ್ಕೊಂಡು ಹೋಗ್ತೀರಾ? ಏನ್ ಮಾಡ್ತೀರಾ? ನಿಮ್ಮ ಉಗ್ರ ರೂಪವನ್ನು ತೋರಿಸ್ತೀರ. ಸೊ ಆದ್ರೆ ಈ ಮಹಿಳೆಯನ್ನು ನೋಡಿ, ಆಕೆ ಅಲ್ಲಿಯದಲ್ಲಿಯೂ ಯೇಸುವಿನ ಬಳಿಗೆ ಬಂದಿದ್ದಾನೆ, ನೀನೊಬ್ಬ ನಾಯಿ ಅಂತ ಹೇಳಿ ಯೇಸು ಹೇಳ್ತಾ ಇದ್ದಾನೆ. ಆಕೆಯ ಉತ್ತರ ಏನಂದ್ರೆ, ಹೌದು ನಿಜ, ನಾನು ನಾಯಿನೇ. ಆದ್ರೆ ನಾಯಿಗಳಾದರೂ ತನ್ನ ಯಜಮಾನನ ಮೇಜಿನಿಂದ ಕೆಳಗೆ ಬಿದ್ದ ಚೂರು ಪಾಲನಾದರೂ ತಿನ್ನುತ್ತವೆ ಅಲ್ಲವೇ? ಆ ನಾಯಿಗೂ ಸಹ ಆಕೆ ಒಪ್ಪಿಕೊಳ್ತಾ ಇದ್ದ. ಅಷ್ಟು ವಿಶ್ವಾಸ ಆಕೆ. ನಮ್ಮಲ್ಲೂ ಸಹ ಅಂತ ವಿಶ್ವಾಸವಿದೆ. ಅನೇಕ ಬಾರಿ ಏನಾದ್ರೂ ನಡೆದ್ರೆ ನಾವು ಫಸ್ಟ್ ಮಾಡೋದೇನು, ಯಾರಿಗೆ ಬೈದಿರ್ತಾರೋ ಅವ್ರ ಮೇಲೆ ಮುಯಿ ತೀರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಅವರ ಜೊತೆ ದೂರ ಇರೋದಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಬೇರೆ ಈ ಮಹಿಳೆಯಿಂದ ನಾವು ಕಲಿಬೇಕು. ಯೇಸು ಅಷ್ಟು ಆರೋಪಗಳನ್ನ ಹೊರಿಸಿದ್ರು ಸಹ, ಅಷ್ಟು ಕೀಳಾಗಿ ಮಾತಾಡಿದ್ರು, ಆಕೆ ಮಾತ್ರ ತನ್ನ ವಿಶ್ವಾಸವನ್ನು ಯಾವತ್ತೂ ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ. ಆದರೆ ಮುಂದಿನ ವಾಕ್ಯ ಕೇಳಿ, ತಾಯಿ ನಿನ್ನ ವಿಶ್ವಾಸ ಅಚಲವಾದ. ಆಕೆ ಯಾವುದೋ ಬೇರೆ ಧರ್ಮದವಳು, ಅವಳಿಗೆ ದೇವರು ಯೇಸು ಕೊಟ್ಟಂತ ಪ್ರತಿಫಲ ಏನು? ತಾಯಿ ಎಂಬ ಪದ. ನಾವು ಯಾರ್ಯಾರನ್ನ ತಾಯಿ ಅಂತ ಕರೆಯೋದಿಲ್ಲ, ಆದ್ರೆ ಯೇಸು ಅನ್ಯ ಧರ್ಮೀಯರನ್ನು ಸಹ ತಾಯಿ, ತಂದೆ, ಅಕ್ಕ, ಅಣ್ಣ, ತಮ್ಮ ಅಂತ ಕರೆಯೋಕೆ ರೆಡಿ ಆಗ್ತಾರೆ ಯಾವಾಗ ನಿನ್ನ ವಿಶ್ವಾಸ ಸ್ಟ್ರಾಂಗ್ ಆಗಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ನಾವು ಕೇಳ್ಕೊಳ್ಳೋಣ, ದೀನತೆ ಇದ್ದಾಗ ಮಾತ್ರ ದೇವರ ಆಶೀರ್ವಾದ ಸಿಗೋದು. ಅಹಂಕಾರ ಗರ್ವಗಳಿದ್ದರೆ ದೇವರ ಆಶೀರ್ವಾದ ಸಿಗೋದು. ಆ ಮಹಿಳೆ ಎಂಬುದಾಗಿದೆ, ಯಾರಪ್ಪ ನೀನು ನನ್ನ ನಾಯಿಗೊಳಿಸ್ತೀಯ, ಹೋಗು, ನಿನ್ನ ಬರೋದೇ ಇಲ್ಲ ನನ್ನ ಮುಂದೆ ಅಂತ ಹೇಳಿ ಹೋಗ್ಬೋದಾಗಿದೆ. ಆದ್ರೆ ಆಕೆ ತನ್ನನ್ನೇ ತಗ್ಗಿಸಿಕೊಂಡು, ತನ್ನನ್ನೇ ದೀನತೆಯಿಂದ ನಡ್ಕೊಂಡು. ಆದ್ರಿಂದ ದೇವರು ಹೇಳುವ ವಾಕ್ಯ, ನಿನ್ನ ಕೋರಿಕೆ ನೆರವೇರಿದೆ, ಆ ಕ್ಷಣವೇ ಆ ಮಗಳು ಗುಣ ಹೊಂದಿದ್ದು. ಇದು ದೇವರ ಒಂದು ಆಶೀರ್ವಾದ.
ನಾವು ಯಾವಾಗ ದೀನತೆಯಿಂದ, ವಿನಯತೆಯಿಂದ, ನಮ್ರತೆಯಿಂದ ಜೀವಿಸ್ತೇವೋ ಆಗ ದೇವರ ಆಶೀರ್ವಾದ ಹೆಚ್ಚು. ಅದರ ಬೇರೆ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಇದು ವಿಶೇಷವಾಗಿ ಪ್ರಭು ಯೇಸುವೇ, ನಿಮ್ಮಲ್ಲಿ ಯಾವುದೇ ಜಾತಿ, ಭೇದ, ಭಾಷೆ ಎಂಬ ಭಿನ್ನಾಭಿಪ್ರಾಯವಿಲ್ಲ, ತಾರತಮ್ಯವಿಲ್ಲ. ನನ್ನಲ್ಲೂ ಸಹ ಮನೋಭಾವನೆ ಮೂಡದಂತೆ ನನ್ನನ್ನು ಕಾಪಾಡಿ. ನಾನು ಸಹ ಕಾನಾನ್ ಮಹಿಳೆಯಂತೆ ವಿಶ್ವಾಸದಿಂದ ಪ್ರಾರ್ಥಿಸುತ್ತಾ ನನ್ನ ಮಗ ಮತ್ತು ಮಗಳಿಗಾಗಿ ಇಂದು ಪ್ರಾರ್ಥಿಸುತ್ತೇನೆ. ಅವರಲ್ಲಿರುವ ಎಲ್ಲ ದುರ್ಗುಣಗಳು, ದುಶ್ಚಟಗಳು ಇಂದು ಕಿತ್ತು ಹೋಗಲಿ, ಅವರಿಂದ ದೂರ ಹೋಗಲಿ ಎಂದು ನಿಮ್ಮಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸುತ್ತೇನೆ. ಮತ್ತು ನನ್ನಲ್ಲಿ ಅಹಂಕಾರ, ಗರ್ವಗಳೇನಾದರೂ ಇದ್ದರೆ ನನ್ನನ್ನು ಕ್ಷಮಿಸಿ. ಆ ಗರ್ವ, ಅಹಂಕಾರವನ್ನು ನನ್ನಿಂದ ಕಿತ್ತೆ ಸೇರಬೇಕಾದ ದೀನತೆ, ವಿನಯತೆ, ನಮ್ರತೆ ಎಂಬ ಸದ್ಗುಣಗಳು ನನ್ನ ಹೃದಯದಲ್ಲಿ ಬೇರುವಂತೆ